ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದರೆ, ನೀವೇನಾದ್ರು BC ಪಾಯಿಂಟ್ನ ನಡೆಸ್ತಾ ಇದ್ದರೆ, ಇಲ್ಲಾಂದರೆ ಆಧಾರ್ ಮುಖಾಂತರ APS ಮಾಡಿ ಕಸ್ಟಮರ್ಗೆ ನೀವು ಸರ್ವಿಸ್ ಕೊಡ್ತಾ ಇದ್ದರೆ, ಅದು ಸ್ಪೈಸ್ ಮನಿ ಆಗಿರ್ಬೋದು, ಪೇ ನಿಯರ್ ಬೈ ಆಗಿರ್ಬೋದು, ಈಸಿ ಪೇ ಆಗಿರ್ಬೋದು, ರ್ಯಾಪಿಡ್ ಪೇ ಆಗಿರ್ಬೋದು, ಮತ್ತು ರಾಯನೆಟ್ ಆಗಿರ್ಬೋದು, ಈ ಥರ ಎನಿ ಸರ್ಕಾರದಿಂದ ಅನುಮೋದನೆ ಆಗಿರ್ತಕ್ಕಂಥ ಆ್ಯಪ್ ಮುಖಾಂತರ ನೀವು ಕಸ್ಟಮರ್ಗೆ ಅಮೌಂಟ್ನ ವಿತ್ಡ್ರಾ ಮಾಡಿ ಕೊಟ್ಟು ನೀವು ಅರ್ನ್ ಮಾಡ್ತಾ ಇದ್ದರೆ, ನಿಮಗೆಲ್ಲ ಒಂದು ಅಪ್ಡೇಟ್ ಬಂದಿದೆ. ಅದು ಜೂನ್ 30ರ ನಂತರ ನಿಮಗೆ APSನಲ್ಲಿ ಮಾಡಲಿಕ್ಕೆ ಬದಲಾವಣೆಗಳು ಸಾಕಷ್ಟು ಬಂದಿದೆ ಸ್ನೇಹಿತರೆ. ಅದು ಎಲ್ಲರ ಗಮನಕ್ಕೂ ಬಂದಿದೆ ಅಂತ ಭಾವಿಸ್ಕೊತೀನಿ. ಅದೇನೆಂದರೆ, ನೀವು L0 ಡಿವೈಸ್ನಿಂದ L1 ಡಿವೈಸ್ನ ಚೇಂಜ್ ಮಾಡ್ಕೋಬೇಕು. ಅದು ಒಂದು ರೀಸನ್ನು. ಮತ್ತು ಇನ್ನೊಂದು ಅಂದರೆ, ಕಡ್ಡಾಯವಾಗಿ ನಿಮ್ಮ ಹತ್ರ IABF ಎಕ್ಸಾಮ್ನ ಪಾಸ್ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. IABF ಎಕ್ಸಾಮ್ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಫೈನಾನ್ಸ್ ಅಂತ ಬರುತ್ತೆ. ಸ್ನೇಹಿತರೆ, ನೀವು IABF ಸರ್ಟಿಫಿಕೇಟ್ನ ಪಡ್ಕೋಬೇಕು ಅಂದರೆ ಯಾವ್ಯಾವ ರೀತಿ ನೀವು ಪ್ರೊಸೀಜರ್ನ ಫಾಲೋಅಪ್ ಮಾಡಬೇಕು, ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಮತ್ತು ನೀವು ಎಲ್ಲಿ ಅಪ್ಲೈ ಮಾಡಬೇಕು, ಸರ್ಟಿಫಿಕೇಟು ಎಷ್ಟು ದಿವಸದಲ್ಲಿ ಸಿಗುತ್ತೆ ನಿಮಗೆ, ಮತ್ತು ಇದು ಎಲ್ಲ APS ಮಾಡ್ತಕ್ಕಂಥ ಕಂಪ್ನಿಗಳಿಗೆ ಕಡ್ಡಾಯವಾಗಿದೆಯಾ, ಸಂಸ್ಥೆಗಳಿಗೆ ಕಡ್ಡಾಯವಾಗಿದೆಯಾ ಇದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ನಾನು ತಿಳಿಸ್ಕೊಡ್ತೀನಿ. ನೀವು ಸಪೋಸ್ ಈಗ ಸ್ನೇಹಿತರೆ, ಅದರಲ್ಲಿ ಬೇಸಿಕ್ ಮತ್ತು ಅಡ್ವಾನ್ಸ್ ಅಂತ 2 ಟೈಪ್ಸ್ ಬರುತ್ತೆ. ಬೇಸಿಕ್ ಅಂದರೆ ನೀವು ಸಾಮಾನ್ಯವಾಗಿ APS ಕ್ಯಾಶ್ ವಿತ್ಡ್ರಾಲು, ಬ್ಯಾಲೆನ್ಸ್ ಎಂಕ್ವೈರಿ ಮತ್ತು ರೀಚಾರ್ಜ್ಗಳು, ಯುಟಿಲಿಟಿ ಬಿಲ್ಸ್ ಎಲ್ಲ ಪೇ ಮಾಡ್ತೀನಿ ಅಂದರೆ ಬೇಸಿಕ್ ಸರ್ಟಿಫಿಕೇಟ್ ಇದ್ದರೆ ಸಾಕು. ಅಡ್ವಾನ್ಸ್ ಸರ್ಟಿಫಿಕೇಟ್ ಅಂದರೆ ನೀವು BC ಪಾಯಿಂಟ ನಡೆಸ್ತಾ ಇದ್ದರೆ, ಈಗ ಬ್ಯಾಂಕಿಂದ ಮುಖಾಂತರ ನಿಮಗೆ ನೇರವಾಗಿ BC ಪಾಯಿಂಟ್ ಸಿಕ್ಕಿದರೆ, ನೀವು CSPನ ನಡೆಸ್ತಾ ಇದ್ದರೆ ನಿಮ್ಗೆ ಖಂಡಿತವಾಗಿಯೂ ಅಡ್ವಾನ್ಸ್ ಸರ್ಟಿಫಿಕೇಷನ್ ಬೇಕಾಗುತ್ತೆ. ಯಾಕಂದರೆ ನೀವು ಅಕೌಂಟ್ ಓಪನಿಂಗು ಮತ್ತು ಅಕೌಂಟ್ ರನ್ನಿಂಗು ಮತ್ತು ಅಕೌಂಟಲ್ಲಿ ಕ್ಯಾಶ್ ಡೆಪಾಸಿಟ್ ಲಿಮಿಟು ಜಾಸ್ತಿ ಸಿಗುತ್ತೆ ನಿಮಗೆ CSP ಮುಖಾಂತರ ನೀವು APSನ ಮಾಡ್ತಾಯಿದ್ರೆ. ಬಟ್ ಅದರ್ಸ್ APSಗಳಲ್ಲಿ ನಿಮಗೆ ಮಿನಿಮೈಸ್ ಮಾಡಿರ್ತಾರೆ. ಸಪೋಸ್ ಈಗ ಪೇ ನಿಯರ್ ಬೈ ಆಗಿರೋ ಮ್ಯಾಕ್ಸಿಮಮ್ ಅಮೌಂಟ್ ಆ ಬ್ಯಾಂಕ್ಗಳಲ್ಲಿ 10,000 ಮಿನಿಮಮ್ ಮಾಡಿರ್ತಾರೆ ಫರ್ ಡೇಗೆ ಟ್ರಾನ್ಸಾಕ್ಷನು. 24 ಅವರ್ಗೆ 10,000ನ ವಿತ್ಡ್ರಾ ಮಾಡ್ಬೋದು. ಅದೇ ನೀವು CSP ಮಾಡ್ತೀನಿ ಅಂದರೆ 30,000 ಗಂಟಲು ಅದನ್ನು ಇನ್ಕ್ರೀಸ್ ಮಾಡಿರ್ತಾರೆ ಸ್ನೇಹಿತರೆ. ಅದಕ್ಕೆ ಮ್ಯಾಂಡೇಟ್ರಿಯಾಗಿ ಈಗ ತುಂಬ ಕಡೆ ಎಲ್ಲ IABF ಸರ್ಟಿಫಿಕೇಟ್ ಎಲ್ಲನೇ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ APSನ ಮಾಡ್ತಾ ಇದ್ದಾರೆ. ಇದರಲ್ಲಿ ಸಾಕಷ್ಟು ಫ್ರಾಡ್ಗಳು ಮತ್ತು ಜನರಿಗೆ ಮೋಸಗಳಾಗ್ತಿದೆ. ಅದಕ್ಕೆ RBI ಮತ್ತು NPCI ಜೊತೆಗೂಡಿ ಮತ್ತು UIDAI ಅಂದರೆ ಆಧಾರ್ 3 ಜೊತೆಗೂಡಿ ಒಂದು ಹೊಸ ಕಾಯ್ದೆಯನ್ನು ತಂದಿದ್ದಾರೆ. ಅದು ಏಪ್ರಿಲ್ 1ರಿಂದ ನೋಟಿಫಿಕೇಶನ್ ಬರ್ತಾ ಇದೆ. ನೀವೆಲ್ಲ ಗಮನಿಸಿರ್ಬೋದು. ನಿಮಗೆ ಮುಂದೆ ಫ್ಯೂಚರಲ್ಲಿ ನೀವು APSನ ಮಾಡಬೇಕು ಅಂದರೆ ನಿಮಗೆ ಖಂಡಿತವಾಗಿಯೂ BC ಸರ್ಟಿಫಿಕೇಟು ಮ್ಯಾಂಡೇಟರಿ ಆಗಿರ್ತದೆ ಸ್ನೇಹಿತರೆ. ನೀವು ಆ BC ಸರ್ಟಿಫಿಕೇಟ್ನ ಯಾವ ರೀತಿ ಪಡ್ಕೊಳ್ಳೋದು ಮತ್ತು ಎಲ್ಲಿ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ನೀವು ಗೂಗಲ್ ಕ್ರೋಮ್ಗೆ ಬಂದು ನ್ಯೂಸ್ ಬರ್ಡ್ ಅಂತ ಟೈಪ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಇದು ಈಗ ಸದ್ಯಕ್ಕೆ ಈಗ ನಿಮಗೆ IABF ಎಕ್ಸಾಮ್ನ ಪ್ರಾವೈಡೆಡ್ ಮಾಡ್ತಾ ಇರೋರು ತುಂಬ ಜನ ಇದ್ದಾರೆ. ಈಗ ಸಪೋಸ್ ಈಗ ಬರ್ಡ್ ಆಗಿರ್ಬೋದು, BIRD ಮತ್ತು ನ್ಯೂಸ್ ಬರ್ಡು ಮತ್ತು IIBM ಅಂತ ಈ 3 ಸಂಸ್ಥೆಗಳ ಮುಖಾಂತರ BCS ಸರ್ಟಿಫಿಕೇಟ್ನ ಜನರೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ಸದ್ಯಕ್ಕೆ ನ್ಯೂಸ್ ಬರ್ಡ್ ಅನ್ನೋದು ತುಂಬ ಚಾಲ್ತಿಯಲ್ಲಿದೆ ಸ್ನೇಹಿತರೆ. ಇದು ಉತ್ತರ ಪ್ರದೇಶ ಮೂಲದ ಸಂಸ್ಥೆ ಆಗಿರ್ತದೆ. ಇದು ನೀವು BC ಸರ್ಟಿಫಿಕೇಷನ್ ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು ಆನ್ಲೈನ್ ಮತ್ತು ಆಫ್ಲೈನ್ ಅಂತ 2 ಟೈಪಲ್ಲಿ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದರಲ್ಲಿ ನೀವು ಆನ್ಲೈನ್ ಮುಖಾಂತರ ಮಾಡ್ಕೋತೀನಿ ಅಂತಂದರೆ ಅವರು ಲಿಂಕ್ ಕಳಿಸ್ತಾರೆ. ಆ ಲಿಂಕ್ ಮುಖಾಂತರ ನೀವು ಝೂಮ್ ಮೀಟಿಂಗ್ನ ಅಟೆಂಡ್ ಮಾಡಿಕೊಂಡು ನೀವು ಆ ಲರ್ನಿಂಗ್ನ ಮಾಡಬೇಕಾಗುತ್ತೆ. ನೇರವಾಗಿ ನೀವು ಫಿಸಿಕಲಾಗಿ ನೀವು ಸೆಂಟ್ರಿಗೆ ಹೋಗಿ ಆಫ್ಲೈನ್ ಮುಖಾಂತರನೂ ಕೂಡ ಮಾಡ್ಕೋಬೇಕಾಗುತ್ತೆ. ಕಾಸ್ಟ್ ಆಫ್ ಇದು ಡಿಫ್ರೆನ್ಸ್ ಇರುತ್ತೆ ಸ್ನೇಹಿತರೆ. ಆನ್ಲೈನಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ಆಫ್ಲೈನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಈಗ ನಾನು ಅಮೌಂಟದು ಎಷ್ಟು ಅಂತ ತೋರಿಸ್ತೀನಿ ನಿಮಗೆ. ಸಪೋಸ್ ನಾನು ಬೇಸಿಕ್ನ ತೊಗೊಳ್ತೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು IABFಲ್ಲಿ BC ಟ್ರೈನಿಂಗು ಬೇಸಿಕ್ ಸರ್ಟಿಫಿಕೇಟ್ ತೊಗೋತೀನಿ ಅಂದರೆ ನಿಮಗೆ ಇನ್ಕ್ಲೂಡು GST ಸಮೇತವಾಗಿ ಬೇಸಿಕ್ ತೊಗೋತೀನಿ ಅಂದರೆ 2,124, ಅಡ್ವಾನ್ಸ್ ತೊಗೋತೀನಿ ಅಂದರೆ 3,186 ಅಂದರೆ 3,186, 2,124 ಈ ಥರ 2 ಟೈಪ್ಸಲ್ಲಿ ಬರುತ್ತೆ. ಆಫ್ಲೈನಲ್ಲಿ ತೊಗೋತೀನಿ ಅಂದರೆ ಅದೇ ನೀವು ಬೇಸಿಕ್ ತೊಗೋತೀನಿ ಅಂದರೆ 3,186 ಮತ್ತು ಅಡ್ವಾನ್ಸ್ ತೊಗೋತೀನಿ ಅಂದರೆ 4,720. ಅಂದರೆ ನಿಮಗೆ ಇಲ್ಲಿ ಈ ಅಮೌಂಟ್ಗೂ ಇಷ್ಟು ಡಿಫ್ರೆನ್ಸ್ ಬರುತ್ತೆ ಸ್ನೇಹಿತರೆ. ಈಗ ಸಾಮಾನ್ಯವಾಗಿ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಕಾಸ್ಟ್ ಆಫ್ ಕಮ್ಮಿ ಆಗುತ್ತೆ. ಇಲ್ಲಿ ನಂತರ ಸ್ನೇಹಿತರೆ ನೀವು ಬ್ಯಾಕ್ಗೆ ಹೋಗೋಣ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ರೈಟ್ ಸೈಡಲ್ಲಿ ನಿಮಗೆ ತುಂಬ ಅದ್ರ ಸಂಬಂಧಪಟ್ಟಂಗೆ ಎಲ್ಲ ಡೀಟೇಲ್ಸು ಕೂಡ ಕೊಟ್ಟಿರ್ತಾರೆ. ನೀವು IABF ಬೇಸಿಕ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಕ್ಯಾಲೆಂಡರ್ ಅಂದರೆ ನಿಮಗೆ ಯಾವ ಡೇಟಲ್ಲಿ ಅಪ್ಲೈ ಮಾಡಬೇಕು ಅಂತ ನೀವು ಯಾವ ಡೇಟಲ್ಲಿ ಅನ್ಕೋತೀರ ಆ ಡೇಟಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅಲ್ಲಿ ಯಾವಾಗ ನಿಮಗೆ ಡೇಟು ಸ್ಲಾಟು ಖಾಲಿ ಇರುತ್ತೋ ಆ ಟೈಮಲ್ಲಿ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿ ನೋಡ್ಬೋದು ನೀವು ಜುಲೈ 15ಇಂದ ಜುಲೈ 19 ಅಂದರೆ 4 ಡೇಸ್ಗೆ ಬೇಸಿಕ್ ಸೀಸನ್ನು ಆಲ್ರೆಡಿ ಕ್ಲೋಸ್ ಆಗಿದೆ ಸ್ನೇಹಿತರೆ. ಈಗ ಇಲ್ಲಿ ಓಪನ್ ಅಂತ ಕಾಣ್ತಾ ಇದೆ ನೋಡಿ, ನ್ಯೂ ಅಂತ.
ಇದ್ರ ಮೇಲೆ ನೀವು ಅಪ್ಲೈ ಮಾಡ್ಕೋಬೋದು. ಈಗ ನೆಕ್ಸ್ಟು ನಮಗೆ ಸೆಷನ್ ಇರೋದು ನಿಮಗೆ ಜುಲೈ 22 ಇಂದ 25ಗೆ ಬ್ಯಾಚಿಗೆ ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೋಬೋದು. ಆಮೇಲೆ 26ಇಂದ 30 ತನಕ ಮತ್ತು 31ಇಂದ 3 ತನಕ ಮತ್ತು ಆಗಸ್ಟ್ 5ರಿಂದ ಆಗಸ್ಟ್ 8 ತನಕ ಹೀಗೆ ನಿಮಗೆ ಅವ್ರು ಬ್ಯಾಚ್ ವೈ ಮಾಡಿ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ನಿಮಗೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಈ ಕೆಳಗಡೆ ಇರೋದೆಲ್ಲ ಇವೆಲ್ಲ ಕ್ಲೋಸ್ ಆಗಿದೆ ಸ್ನೇಹಿತರೆ. ಆಲ್ರೆಡಿ ಇವೆಲ್ಲ ಕಾಲಾಗಿ ಅದೆಲ್ಲ ಕಂಪ್ಲೀಟ್ ಆಗಿದೆ. ನೀವು ಈ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಯಾವ್ದಾರು ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೀವು ಅಪ್ಲೈ ಮಾಡೋಕ್ಕಿಂತ ಮೊದಲು ಇಲ್ಲಿ ನೋಡ್ಬೋದು ಪ್ರೋಗ್ರಾಮಿಂಗ್ ಡೀಟೇಲ್ಸ್ ಅಂತ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ನೀವು ಕ್ಲಿಕ್ ಹೇರ್ ಅಂತ ಇದೆ ನೋಡಿ. ಸಪೋಸ್ ಒಂದು ಕ್ಲಿಕ್ ಹೇರ್ ಅಂತ ಮಾಡಿದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಲರ್ನಿಂಗ್ ಸೆಷನ್ ಬರೋದು ನಿಮಗೆ ಇಲ್ಲಿ ನೋಡ್ಬೋದು ಎಷ್ಟು ಗಂಟೆಗಳ ಕಾಲ ಬರುತ್ತೆ ಅಂತ ಪಾರ್ಟ್ ವೈಸ್ ನಿಮಗೆ ಕೊಡ್ತಾರೆ. ಇಲ್ಲಿ ಮಿನಿಟ್ಸ್ ಲೆಕ್ಕದಲ್ಲಿ ಕೊಡ್ತಾರೆ ನಿಮಗೆ. ಇಲ್ಲಿ ಕೆಳಗಡೆ ಬಂತು ಅಂದರೆ ನಿಮಗೆ ಟೋಟಲ್ 1680 ಮಿನಿಟ್ಸು ನೀವು ಆನ್ಲೈನಲ್ಲಿ ನೀವು ಅದನ್ನು ವಾಚ್ ಮಾಡಿ ನೀವು ಅದನ್ನು ತಿಳ್ಕೊಬೇಕಾಗತ್ತೆ. 28 ಅವರ್ಸು ಅಂದರೆ ಡೇಗೆ 7 ಅವರ್ಸ್ ಥರ 28 ಅವರ್ಸು ನೀವು ಬೇಸಿಕ್ ಸರ್ಟಿಫಿಕೇಷನ್ ಬೇಕಂದರೆ ನೀವು ಟ್ರೈನಿಂಗ್ನ ಪಡ್ಕೋಬೇಕಾಗತ್ತೆ. ಅದು ಸಪೋಸ್ 4 ಡೇಸ್ ಆಗುತ್ತೆ ನಿಮಗೆ. 4 ದಿವಸ 7 ಗಂಟೆ ತನಕ ಈ ವಿವಿಧ ಚಾಪ್ಟರ್ಗಳನ್ನ ನಿಮಗೆ ಆನ್ಲೈನಲ್ಲಿ ಅವರು ನಿಮಗೆ ತೋರಿಸ್ಕೊಡ್ತಾರೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ಈ ಟ್ರೈನಿಂಗ್ನ ಪಡ್ಕೊಂಡಿದ್ದ ನಂತರ ನೀವು IFBF ಎಕ್ಸಾಮ್ಗೆ ಸಪ್ರೇಟಾಗಿ ಅಪ್ಲೈ ಮಾಡಿ ಇಲ್ಲಿ ಏನು ಕಲ್ತ್ಕೊಂಡಿರ್ತೀರೋ ಅದ್ರ ಮುಖಾಂತರ ನೀವು ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಮಾಡಿ ನೀವು IFBF ಎಕ್ಸಾಮ್ನ ಪಾಸ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ನೀವು ಈಗ ನಾನೀಗ ಬೇಸಿಕ್ ತೋರಿಸ್ತೇನೆ ನಿಮಗೆ. ಅಡ್ವಾನ್ಸು ಕೂಡ ಅದೇ ರೀತಿ ಸ್ನೇಹಿತರೆ. ಅಡ್ವಾನ್ಸ್ ಬಂದರೂ ಒಂದು ಸ್ವಲ್ಪ ಜಾಸ್ತಿ ಲರ್ನಿಂಗ್ ಮಾಡ್ಬೇಕು ನೀವು, ಅಲ್ಲಿ ಜಾಸ್ತಿ ಓದ್ಕೋಬೇಕಾಗುತ್ತೆ. ಯಾಕಂದರೆ ಅದು CSP ಪಾಯಿಂಟ್ ನಡೆಸೋದ್ರಿಂದ ಅದಕ್ಕೆ ಒಂದು ಯಾವ ರೀತಿ ಅಕೌಂಟ್ ಓಪನ್ ಮಾಡೋದು ಅದ್ರ ಬಗ್ಗೆ ಮಾಹಿತಿ ಸಂಪೂರ್ಣ ಸಿಗುತ್ತೆ ಅಲ್ಲಿ. ಅದರಿಂದ ಜಾಸ್ತಿ ಲರ್ನಿಂಗ್ ಮಾಡ್ಕೋಬೇಕಾಗುತ್ತೆ ಅದು. ನಂತರ ಇಲ್ಲಿ ಕ್ಲಿಕ್ ಹೇರ್ ಅಂತಿದೆ ಸ್ನೇಹಿತರೆ. ನೀವು ರಿಜಿಸ್ಟರ್ ಮಾಡಬೇಕು ಅಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ಅಂತ ಇದೆ. ಇಲ್ಲಿ ಕ್ಲಿಕ್ ಹೇರ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೋಡಿ. ಈ ಥರ ಪೇಜ್ ಓಪನ್ ಆಗ್ತು. ಇಲ್ಲಿ ಪೇಜ್ ಓಪನ್ ಆದ ನಂತರ ಇಲ್ಲಿ ನಿಮ್ಮ ಸಂಸ್ಥೆ ಅಂದರೆ ಈಗ ನ್ಯೂಸ್ ಬೋರ್ಡಿಂದ ಯಾರು ನಿಮಗೆ ಪ್ರೋಗ್ರಾಮಿಂಗ್ ಕೊಡ್ತಾರೆ ಆ ಡೈರೆಕ್ಟರ್ ನೇಮು, ಫೋನ್ ನಂಬರು ಮತ್ತು ಜಿಮೇಲು ಅವ್ರ ಡೀಟೇಲ್ಸ್ ಎಲ್ಲ ಆ್ಯಡ್ ಆಗುತ್ತೆ. ಮತ್ತು ನಿಮ್ಗೆ ಇಲ್ಲಿ ಕೆಳಗಡೆ ಬಂದರೆ ಪ್ರೋಗ್ರಾಮಿಂಗ್ ಡೇಟು, ಆ ಯಾವ ಡೇಟಿಗೆ ನೀವು ಅಪ್ಲೈ ಮಾಡ್ತೀರಿ ಆ ಕಾಲಮ್ ಸ್ಲಾಟು ಖಾಲಿ ಇದ್ರೂ ಮಾತ್ರ ಇಲ್ಲಿ ಕೆಳಗಡೆ ಸಬ್ಮಿಟ್ ಮಾಡೋಕ್ಕೆ ನಿಮಗೆ ಕೇಳುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಇಲ್ಲಿ ಪ್ರಶ್ನೆ ನೇಮು ಮತ್ತು ಫೋನ್ ನಂಬರು, ನಿಮ್ಮ ಇಮೇಲ್ ID, ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಫಾದರ್ ನೇಮು, ಜೆಂಡರು, ಫಿಸಿಕಲಿ ಚಾಲೆಂಜಡ್ ಅಂದರೆ ನಿಮ್ಗೆ ಏನಾದರೂ ಫಿಸಿಕಲಿ ಅಂದರೆ ಡಿಸಬಿಲಿಟಿ ಇತ್ತು ಅಂದರೆ ಎಸ್ನ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಮಾಮೂಲಿ ಖಾಲಿ ಬಿಡೋದನ್ನು ಅಂತ ಮಾಡ್ಕೊಳ್ಳಿ. ನಂತರ ನಿಮ್ಮ ಕ್ಯಾಟಗರಿ OBCನ SC STನ ಅಂತ ಬರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳುತ್ತೆ. ಇಲ್ಲಿ ನೋಡ್ಬೋದು 10th ಹಿಡಿದು ಮಿನಿಮಮ್ ಕ್ವಾಲಿಫಿಕೇಷನ್ ಬಂದು 10th ಆಗಿರುತ್ತೆ ಸ್ನೇಹಿತರೆ. 10th ಮೇಲ್ಪಟ್ಟು ನೀವು ಎನಿ ಡಿಗ್ರಿ ಏನಿದ್ರು ಕೂಡ ನೀವು ಅಪ್ಲೈ ಮಾಡ್ಬೋದು. ನಂತರ ಡಾಕ್ಯುಮೆಂಟು ಅಂದರೆ ನೀವು ಒಂದು ಪ್ರೂಫ್ ಆಫ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಈಗ ನಾವು ಆಧಾರ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ತುಂಬ ಆಪ್ಷನ್ಗಳಿದೆ. ಆಮೇಲೆ ಆಧಾರ್ ನಂಬರ್ನ ಹಾಕ್ಬೇಕು ಇಲ್ಲಿ ಡಾಕ್ಯುಮೆಂಟ್ ನಂಬರ್ಗೆ. ಮತ್ತು ನಿಮ್ಮ ಮದರ್ ನೇಮ್ನ ಹಾಕಬೇಕು. ಮತ್ತು ಅಡ್ರೆಸ್ಸು ಫುಲ್ ಡೀಟೇಲ್ಸ್ನ ಬರೀಬೇಕಾಗುತ್ತೆ ಇಲ್ಲಿ. ಮತ್ತು ನಿಮ್ಮ ಸಿಟಿ, ನಿಮ್ಮ ಡಿಸ್ಟಿಕ್ನ ಹಾಕೊಳ್ಳಿ. ಇಲ್ಲಿ ನಿಮ್ಮ ಕಂಟ್ರಿ ಆಟೋಮೆಟಿಕಾಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವ ಸ್ಟೇಟು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಕೆಳಗಡೆ ಬಂತು ಅಂದರೆ ನಿಮ್ಮ ಡಿಸ್ಟಿಕ್ನ ಕೇಳುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಪಿನ್ ಕೋಡ್ನ ಹಾಕಿ. ಇಲ್ಲಿ ಪಿನ್ ಕೋಡ್ ಹಾಕಿದ ನಂತರ ಈ ಪಕ್ಕದಲ್ಲಿ ಬಂದು ನಿಮ್ಮ ಅಪ್ಲೋಡ್ ಫೋಟೋ ಅಂತ ಕೇಳುತ್ತೆ. ನಿಮ್ಮ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಕೆಳಗಡೆ ಬಂತು ಅಂದರೆ ಇಲ್ಲಿ ನಿಮ್ಮದು ಪಾನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ನಿಮ್ಮದು ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಅಂದರೆ ನಿಮ್ಮದು SLC ಮಾರ್ಕ್ಸ್ ಕಾರ್ಡ್ ಇದ್ದರೆ SLC, PUC ಇದ್ದರೆ PUC, ಮಿನಿಮಮ್ ಕ್ವಾಲಿಫಿಕೇಷನ್ ಬಂದು SLC ಆಗಿರೋದ್ರಿಂದ SLC ಮೇಲ್ಪಟ್ಟು ನೀವು ಯಾವುದೇ ಸರ್ಟಿಫಿಕೇಟ್ ಕೂಡ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ನಂತರ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನೆಕ್ಸ್ಟು ನಿಮ್ಮದು ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಅಲ್ಲಿ ಪೇಮೆಂಟ್ ಪೇಜಲ್ಲಿ ನೀವು ಅಲ್ಲಿ ತೋರಿಸಿರ್ತಕ್ಕಂಥ ಅಮೌಂಟು ಈಗ ಬೇಸಿಕ್ ಆಯಿತು ಅಂದರೆ 2100 ಚಿಲ್ಲರೆ ಬರುತ್ತೆ. ಅಲ್ಲಿ ಅಷ್ಟು ಅಮೌಂಟನ್ನು ನೀವು ಪೇ ಮಾಡಿದ ನಂತರ ನಿಮ್ಮದು ಸಕ್ಸಸ್ಫುಲ್ಲಾಗಿ ರಿಸಿಪ್ಟ್ ಜನ್ರೇಟ್ ಆಗುತ್ತೆ ಸ್ನೇಹಿತರೆ. ನಂತರ ನಿಮ್ಮ ಮೇಲ್ಗೆ ನಿಮಗೆ ಒಂದು ಲಿಂಕ್ ಕಳಿಸ್ತಾರೆ ಸ್ನೇಹಿತರೆ. ಈ ಎಕ್ಸಾಮು ಯಾವಾಗ ಬರುತ್ತೆ, ಈಗ ಟ್ರೈನಿಂಗ್ ಸೆಷನ್ ಬರುತ್ತಲ್ಲ ಇದಕ್ಕಿಂತ ಒಂದು 3-4 ಡೇಸ್ ಮುಂಚೆ ನಿಮಗೆ ಒಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕ್ನ ಓಪನ್ ಮಾಡಿಕೊಂಡು ನೀವು ಸಪೋಸು ಈ ಥರ ಬರುತ್ತೆ ಸ್ನೇಹಿತರೆ. ಈ ಥರ ಟ್ರೈನಿಂಗ್ ಕೊಡ್ತಾರೆ. ನೀವೆಲ್ಲ ಕೂತ್ಕೊಂಡು ಆನ್ಲೈನಲ್ಲಿ ನೀವು ಈ ಥರ ಅದನ್ನು ವಾಚ್ ಮಾಡಿ ನೀವು ರೀಡ್ ಮಾಡ್ಕೋಬೇಕಾಗತ್ತೆ. ಅದನ್ನು ತಿಳ್ಕೊಂಡು ವಿಷಯನ ನೆಕ್ಸ್ಟು IFBF ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ ನಿಮಗೆ ಎಲ್ಲ ಆದಮೇಲೆ ನಿಮಗೆ ಈ ಥರ ನೋಡಲಿಕ್ಕೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಸ್ನೇಹಿತರೆ. ಈ ಸರ್ಟಿಫಿಕೇಟ್ನ ನೀವು ಟ್ರೈನಿಂಗ್ ಮುಗಿದ ನಂತರ ಕಂಪ್ಲೀಟ್ ಆಗಿದೆ ಅಂತ ಒಂದು ಸರ್ಟಿಫಿಕೇಟು ನಿಮ್ಮ ಇಮೇಲ್ಗೆ ಜನ್ರೇಟ್ ಆಗುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲಿ ಕಾಣ್ತಕ್ಕಂಥ ಟ್ರೈನಿಂಗ್ ಸರ್ಟಿಫಿಕೇಟಲ್ಲಿ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಆ ರಿಜಿಸ್ಟ್ರೇಷನ್ ನಂಬರ್ನ ನೀವು ಹಾಕಿ IFBF ಎಕ್ಸಾಮ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೀವು IFBF ಎಕ್ಸಾಮ್ನ ಬರೀಲಿಕ್ಕೆ ಎಕ್ಸಾಮ್ ಸೆಂಟರ್ಗಳನ್ನ ಯಾವ ಥರ ಫೈಂಡ್ ಮಾಡ್ಕೊಳ್ಳೋದು ಅಂತ ನಿಮಗೆ 2 ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ಒಂದು, ನೀವು ಯಾವುದಾದ್ರು ನಿಮ್ಮದು ಸರ್ಚ್ ಬಾರ್ಗೆ ಬಂದು ಅಲ್ಲಿ CSC IFBF ಅಂತ ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿ ಓಕೆ ಅಂತ ಕೊಟ್ಟರೆ ಈ ಥರ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ.
ಅಲ್ಲಿ ನೀವು ಕೆಳಗಡೆ ಬರಬೇಕಾಗತ್ತೆ. ಇಲ್ಲಿ IABF CSC BCBF ವೆನ್ಯೂ ಲಿಸ್ಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಎಕ್ಸಾಮ್ ಸೆಂಟರ್ ಅಂದರೆ ನಿಮ್ಮದು ಡಿಸ್ಟ್ರಿಕ್ಟ್ ವೈಸು ಇರುತ್ತೆ. ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಪೋಸ್ ನಾನು ತುಮಕೂರು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಆ ಜಿಲ್ಲೆಯಲ್ಲಿ ನಿಮಗೆ CSCಲಿ IABF ಎಕ್ಸಾಮ್ ಬರೀಲಿಕ್ಕೆ ಯಾವ್ಯಾವಕ್ಕೆ ಮಾನ್ಯತೆ ಸಿಕ್ಕಿದೆ, ಆ ಸೆಂಟ್ರುಗಳ ಅಡ್ರೆಸ್ಸು ಮತ್ತು ನಿಮಗೆ ಪಿನ್ ಕೋಡ್ ಸಮೇತ ಸಿಗುತ್ತೆ. ಇಲ್ಲಿ ನೀವು ಇಲ್ಲಿಗೆ ಹೋಗಿ ನೀವು ಅಲ್ಲಿ ಟ್ರೈನಿಂಗ್ ಪಡೆದಿರ್ತಕ್ಕಂಥ ಸರ್ಟಿಫಿಕೇಟ್ನ ತೊಗೊಂಡು ಇಲ್ಲಿಗೆ ಹೋದರೆ ನೀವು ಸ್ವಲ್ಪ ಸ್ಮಾಲ್ ಅಮೌಂಟ್ನ ನೀವು ಫೀಸ್ನ ಕಟ್ಟಿ ಎಕ್ಸಾಮ್ಗೆ ಸೇಮ್ ಆ್ಯಸ್ ಇಟ್ ಈಸ್ ಅದರಲ್ಲಿ ಹೆಂಗೆ ಬರುತ್ತೆ ಹಂಗೆ ಸ್ಲಾಟ್ನ ಬುಕ್ ಮಾಡಿಕೊಂಡು ಪರ್ಟಿಕ್ಯುಲರ್ ಡೇಯಲ್ಲಿ ಹೋಗಿ ನೀವು ಅಲ್ಲಿ ಎಕ್ಸಾಮಲ್ಲಿ ನೀವು ಟ್ರೈನಿಂಗಲ್ಲಿ ಏನು ಎಲ್ಲ ಕೋಚಿಂಗ್ ತೊಗೊಂಡಿರ್ತೀರ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಎಕ್ಸಾಮಲ್ಲಿ ಕ್ವಶನ್ಸ್ಗಳು ಬರುತ್ತೆ. ಆ ಕ್ವಶನ್ನ ಅಟೆಂಡ್ ಮಾಡಿ ನೀವು ಎಕ್ಸಾಮ್ನ ಪಾಸ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಮಿನಿಮಮ್ 40% ಬಂದರೆ ಸಾಕು, ನೀವು ಎಕ್ಸಾಮ್ನಿಂದ ತೇರ್ಗಡೆ ಆಗಿದ್ದೀರಿ ಅಂತಲೇ ಅರ್ಥ. ಅದಲ್ಲದೆ ಸ್ನೇಹಿತರೆ, ನೀವು ಇನ್ನೊಂದು ಪೇನಿಯರ್ ಬೈ ಆ್ಯಪ್ ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ಅದ್ರ ಮುಖಾಂತರ ನೀವು ತಿಳ್ಕೊಬೋದು ಎಕ್ಸಾಮ್ ಸೆಂಟರ್ ಎಲ್ಲಿದೆ ಹೇಗಿದೆ ಅಂತ. ಅದನ್ನು ನೋಡಿ ಈ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ನೀವು ಪೇನಿಯರ್ ಬೈ ಆ್ಯಪ್ನ ಓಪನ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡಿದ ನಂತರ ಮೇಲ್ಗಡೆ 3 ಡಾಟ್ಸ್ ಕಾಣ್ತಾ ಇದೆ. 3 ಡಾಟ್ಸ್ನ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಈ ಥರ ಸ್ಕ್ರೋಲ್ ಡೌನ್ ಮಾಡಬೇಕು. ಕೆಳಗಡೆ ಬಂತು ಅಂದರೆ ನೀವು ಅಲ್ಲಿ IABF ಎಕ್ಸಾಮಿನೇಷನ್ ಸೆಂಟರ್ ಅಂತ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮ್ಯಾಪು ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಅಲ್ಲಿ ಮೇಲ್ಗಡೆ ನೀವು ಎಂಟರ್ ಯುವರ್ ಪಿನ್ ಕೋಡ್ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿ ನೀವು ಪಿನ್ ಕೋಡ್ ವೈಸು ಕೂಡ ನಿಮ್ಮ ಪಿನ್ ಕೋಡ್ ಹಾಕಿದ್ರೆ ಅಲ್ಲಿ ಅವೈಲೇಬಲ್ ಇತ್ತು ಅಂದರೆ ಸೆಂಟರು ಶೋ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನಾನು ಹಾಕಿರೋ ಪಿನ್ ಕೋಡಲ್ಲಿ ಸೆಂಟರ್ ಡೀಟೇಲು ಸೆಂಟ್ರಲ್ದು ರೆಡ್ ಮಾರ್ಕ್ ಇದೆಯಲ್ಲ ಅದು ಲೊಕೇಶನು ಓಪನ್ ಆಗುತ್ತೆ. ಅಲ್ಲಿ ಕೆಳಗಡೆ ವೇವ್ ಲಿಸ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾರು ಆ ಸಂಸ್ಥೆನ ನಡೆಸ್ತಾ ಇದ್ದಾರೆ ಅವರ ಅಡ್ರೆಸ್ಸು ಮತ್ತು ಅವರ ನೇಮು ಮತ್ತು ಫೋನ್ ನಂಬರ್ ಸಮೇತವಾಗಿ ಅವ್ರ ಡೀಟೇಲ್ಸು ಓಪನ್ ಆಗುತ್ತೆ. ನೀವು ಕಾಲ್ ಮಾಡಬೇಕಾದ್ರು ಅವ್ರನ್ನ ಕನ್ಫರ್ಮೇಷನ್ ಮಾಡಿಕೊಂಡು ವಿಸಿಟ್ ಮಾಡ್ಬೋದು ಸ್ನೇಹಿತರೆ. ಹೀಗೆ ನೀವು ಈ ಥರ ನಾನು ಈ ವಿಡಿಯೋದಲ್ಲಿ ಫುಲ್ ತೋರಿಸ್ಕೊಟ್ಟಿದ್ದೀನಲ್ಲ, ಆ ರೀತಿ ನೀವು ಕಂಪ್ಲೀಟಾಗಿ ನೀವು ಮೊದಲ ಥರ ಈಗ ಈಸಿ ಇಲ್ಲ ಸ್ನೇಹಿತರೆ. IABF ಎಕ್ಸಾಮ್ ಬರೆಯೋದು ತುಂಬಾ ಕಠಿಣ ಮಾಡಿದ್ದಾರೆ. ನೀವು ಫಸ್ಟ್ ಟ್ರೈನಿಂಗ್ ಪಡ್ಕೊಂಡು ತದನಂತರ ನೀವು IABF ಎಕ್ಸಾಮ್ ಬರಲಿಕ್ಕೆ ಅರ್ಹತೆನ ಪಡ್ಕೊಂಡು ನಂತರ ಈ ಎಕ್ಸಾಮಲ್ಲಿ ಪಾಸ್ ಆದ ನಂತರ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ನಂತರ ನೀವು ಆ ಸರ್ಟಿಫಿಕೇಟ್ನ ನೀವು ಸಂಬಂಧಪಟ್ಟ AAPS ಆಗಿರ್ಬೋದು, BC ಪಾಯಿಂಟ್ ಆಗಿರ್ಬೋದು, ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ನಿಮಗೆ AAPS ಲಿಮಿಟು ಮತ್ತು ನಿಮ್ಮದು ಏನಾದರೂ ಅಕೌಂಟ್ ಓಪನಿಂಗ್ ಮಾಡಬೇಕು ಅಂತ ನಿಮಗೆ ಆಪ್ಷನ್ ಇದ್ದರೆ ಆಪ್ಷನ್ ಕೂಡ ಓಪನ್ ಆಗುತ್ತೆ. ನೀವು ಫುಲ್ಲು ಎಲಿಜಿಬಲ್ ಆಗ್ತೀರಾ ಬ್ಯಾಂಕಿಂಗ್ ಸೆಕ್ಟರಲ್ಲಿ ವರ್ಕ್ ಮಾಡಲಿಕ್ಕೆ. ಇದಿಷ್ಟು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.